ಸಂವಿಧಾನ ವಿರೋಧಿ ಬಿಲ್ ಅನ್ನು ವಾಪಸ್ ಪಡಿಲೇಬೇಕು. ಒಪ್ಪೋದಿಲ್ಲ. ವಕ್ಫ್ ಬಿಲ್ ಮೇಲೆ ದಾಳಿ ಒಪ್ಪೋದಿಲ್ಲ. ವಾಪಸ್ ತಗೊಳ್ಳಿ. ಈ ಕಾಯ್ದೆಯನ್ನ ವಾಪಸ್ ತಗೊಳ್ಳಿ. ಬೇಕಾಗಿಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆ ಬೇಕಾಗಿಲ್ಲ. इस बिल के खिलाफ हमें पीरुल के मदीना मस्जिद के जानिब से पूरे आवाम इस बिल को खारिज करती, इस बिल के खिलाफ खड़ी, हमें इस बिल को बाइकाट करती नहीं कि भाई बिल को, ये बिल हमने हरगिज पसंद नहीं। ये बिल हमारे मुसलमानों के खिलाफ खड़ी सो बिल है। अल्लाह के वास्ते इस बिल को हमें खिलाफ करती, बाइकाट करती इस बिल को। बाइकाट जस्टिस फॉर वक्फ, जस्टिस फॉर इस बिल खारिज हो, इस बिल अल्लाहु अकबर। ये अब हमें वक्त के सामने बिल नहीं कर दो, उसे अब हमें ब्लैक हाथ पट्टी डाल, ये वजह क्या था? तो हमारे हाथ में बाहर को हम पूछेंगे, अब बाहर डाल ले, हमें बाहर डाल कर फिर रहे उन्हें पूछेंगे क्या वजह से डाली तुम्हें कर, इसे पीछे एक आंसर दो। इसे सिंपल गेट रोज मेमोरियल निकाल कर को है तो उन्होंने शारीफ करने दुकान है, उन्होंने पूरे है ना जून का दुकान उन्होंने सब भाड़े हबीब मेडिकल, तो पूरा राउत मेमोरियल हाल करते तो सुमति ज्वेलर के सामने है, कनेक्ट के सामने है। रोज बोलो कनेक्ट ಮುಂದೆ ಇದೆಯಲ್ಲ ಅಥವಾ ಇದ್ರ ಮುಂದೆ ಇನ್ನು ಸುಮತಿ ಜ್ಯುವೆಲರ್ಸ್ ಮುಂದೆ ಇದೆಯಲ್ಲ ಆ ಕಾಂಪ್ಲೆಕ್ಸು ಅಂತ ಒಬ್ರು ಇದ್ರು, ಅವರು ನಮಗೆ ದಾನ ಮಾಡಿದ್ರು. ಅದೇನು ದಾನ ಮಾಡಿದ್ರು ಅಂದರೆ ಮೂಡಿಗೆರೆಯಲ್ಲಿ ಏನಿದ್ದಾರೆ ಬಡವರಿಗಾಗಲಿ ಅಥವಾ ಎಜುಕೇಷನ್ ಆಗಲಿ ಮಕ್ಕಳಿಗೆ ಅದು ನೀವು ಯೂಸ್ ಮಾಡಿ ಆ ದುಡ್ಡು ಬರೋದು ಅಂತ. ಅವ್ರ ಮಕ್ಕಳು ಇನ್ನೂ ಬೆಂಗಳೂರಲ್ಲಿದ್ದಾರೆ, ಆ ರೌಫ್ ಸಾಹೇಬ್ರು ಅವ್ರ ಮಕ್ಕಳೆಲ್ಲ, ಆದರೂ ಅವರು ಪ್ರಾಪರ್ಟಿ ಕೇಳ್ತಿಲ್ಲ. ಅವ್ರು ಏನು ಮಾಡಿದ್ರು ದಾನ ಮಾಡಿ ಹೋದರು. ಈ ದಾನ ಮಾಡಿ ಹೋಗಿದಾರಲ್ಲ, ಹಾಗಾಗಿ ಈ ನಮಗೆ ಅದರಲ್ಲಿ ಬರೋದು ಇನ್ಕಮ್ ನಾವು ಯೂಸ್ ಮಾಡ್ತಿರೋದು ಅಂತ ಹೇಳೋದು. ಈ ಗೋರ್ಮೆಂಟ್ ಏನು ಮಾಡಿದ್ದಾರೆ, ಸೆಂಟ್ರಲ್ ಗೋರ್ಮೆಂಟು ಈ ಪ್ರಾಪರ್ಟಿಯನ್ನು ನೀವು ನಮ್ಗೆ ಕೊಡಿ, ನಾವು ಅದು ಬಳಕೆ ಮಾಡಿ ನಿಮ್ಗೇನು ಬರುತ್ತೆ ಅದರಲ್ಲಿ ನಾವು ನಿಮಗೆ ಪಾಲು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇದು ಬೇಡ ಅಂತ ನಾವು ಇದು ಬಿಲ್ ವಿರುದ್ಧ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ.
ಕಪ್ಪು ಬಟ್ಟೆಯನ್ನ ಯಾರು ಏನು ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಒಂದು ಈ ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯ ಒಂದು ಭದ್ರ ಬುನಾದಿಯನ್ನೇ ಅಲ್ಲಾಡಿಸುವಂತಹ ಒಂದು ತಿದ್ದುಪಡಿ ಬಿಲ್ಲನ್ನ ಜಾರಿ ಮಾಡ್ತಾ ಇದೆ. ಈ ಬಿಲ್ಲನ್ನ ಯಾಕೆ ಜಾರಿ ಮಾಡ್ತಿದೆ ಅಂತ ಹೇಳಿದ್ರೆ ಕಾರಣಗಳನ್ನು ಏನು ಕೇಂದ್ರ ಸರ್ಕಾರ ಏನೋ ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನ ವಿರೋಧಿಯಾಗಿರುವಂತ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಭದ್ರ ಬುನಾದಿಯನ್ನೇ ಅಲ್ಲಾಡಿಸುವಂತಹ ಒಂದು ಕಾನೂನನ್ನ ಜಾರಿ ಮಾಡ್ತಾ ಇದೆ. ಈ ಕಾನೂನು ಏನಪ್ಪಾ ಅಂತ ಹೇಳಿದ್ರೆ ಮುಸಲ್ಮಾನರ ಏನು ಈದ್ಗಾ ಜಮೀನುಗಳಿದೆ, ಕಬ್ರಿಸ್ತಾನ್ ಜಮೀನುಗಳಿದೆ, ಮಸೀದಿಗೆ ಸಂಬಂಧಪಟ್ಟ ಜಮೀನುಗಳಿದೆ, ಈದ್ಗಾಗೆ ಸಂಬಂಧಪಟ್ಟಿರುವ ಜಮೀನುಗಳಿದೆ, ದರ್ಗಾ ಸಂಬಂಧಪಟ್ಟಿರುವಂತಹ ಜಮೀನುಗಳಿಗೆ ಈ ಜಮೀನನ್ನ ಕಿತ್ಕೊಳ್ಳುವಂತಹ ಒಂದು ಕಾನೂನನ್ನ ಬಿಲ್ಲನ್ನ ಜಾರಿ ಮಾಡ್ತಾ ಇದೆ. ಈ ಬಿಲ್ಲು ಜಾರಿಗೆ ಬಂದ್ರೆ ಯಾವ ರೀತಿ ಇಡೀ ಮುಸಲ್ಮಾನ್ ಸಮುದಾಯ ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಜಗಳಗಳಲ್ಲಿ ತೊಡಕಬೇಕು. ಈ ಹಿಂದೆ ಬಾಬರ್ ಮಸೀದಿಯ ಒಂದು ತೀರ್ಪನ್ನ ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ಮುಸಲ್ಮಾನರು ಒಂದು ಮಸೀದಿ ಅಲ್ವಾ, ಒಂದು ಮಸೀದಿ ಹೋದ್ರೆ ಏನಂತೆ ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ಬಾಳ್ಬೋದು ಅಂತ ಕೆಲವರ ಆಲೋಚನೆಗಳಿತ್ತು. ಆದ್ರೆ ಬಾಬರ್ ಮಸೀದಿಯ ಒಂದಿಕ್ಕೆ ನಿಂತ ಅದು ಬಾಬರ್ ಮಸೀದಿಯ ನಂತರ ಕಾಶಿ ಮತ್ತು ಮಥುರಾ ಅಂದ್ರು. ಆ ನಂತರ ಈ ದೇಶದಲ್ಲಿರುವಂತಹ ಎಲ್ಲಾ ಮಸೀದಿಗಳ ಮೇಲೂ ಕೂಡ ಇಲ್ಲಿ ಮತ್ತೊಂದು ದೇವರುಗಳಿತ್ತು, ಪೂಜೆ ಮಾಡ್ತಾ ಇದ್ರು. ಈ ಹಿಂದೆ ರಾಜರುಗಳು ನಮ್ಮ ಹತ್ರ ಕಿತ್ಕೊಂಡಿದ್ದಾರೆ ಅನ್ನೋದನ್ನ ಇಡೀ ದೇಶದಲ್ಲಿ ಹಬ್ಬಿಸಿದ್ರು. ಅದೇ ರೀತಿ ಎಲ್ಲ ಹಬ್ಬಗಳು ಕೂಡ ಹಿಂದೂ ಮುಸ್ಲಿಮರು ನಾವು ಕೂಡಿ ಬಾಳ್ತಾ ಇದ್ರು. ಈ ಹಿಂದೆ ಒಂದು ದರ್ಗಕ್ಕೆ ಇಲ್ಲ ಒಂದು ಈದ್ಗಕ್ಕೆ ಇಲ್ಲ ಒಂದು ಕಬ್ರಿಸ್ತಾನಿಗೆ ಇಲ್ಲ ಒಂದು ಮಸೀದಿಗೆ ಜಾಗಗಳು ನಮಗೆ ಹೋದ ರಸ್ತೆಗಳು ಇಲ್ಲದೆ ಇದ್ರೆ ಅಲ್ಲಿರುವಂತ ಎಲ್ಲ ಹಿಂದೂಗಳು ಮುಸಲ್ಮಾನರ ವಿರುದ್ಧ ಇಲ್ಲ, ಹಿಂದೂಗಳು ಕೂಡ ಸಾಕಷ್ಟು ಒಳ್ಳೆಯವರಿದ್ದಾರೆ. ನಮ್ಮ ಹಿರಿಯರು ಈ ತರದವರೆಲ್ಲ ಒಂದು 10 ಜನ ಮದ್ರಸೆಗಳ ಮುಸಲಿಗಳು ಕೂತ್ಕೊಂಡು ಮಾತಾಡಿದ್ರೆ ಈ ತರ ನಮಗೆ ಮದ್ರಸೆ ಹೋಗಕ್ಕೆ ಜಾಗ ಇಲ್ಲ ಕಬ್ರಿಸ್ತಾನಿಗೆ ಹೋಗಕ್ಕೆ ಜಾಗ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಜಾಗ ಕೊಟ್ಟಿದ್ದಾರೆ. ಅದೇ ರೀತಿ ಮುಸಲ್ಮಾನರು ಹಿಂದೂಗಳಿಗೆ ಕೂಡ ಜಾಗ ಕೊಟ್ಟಿದ್ದಾರೆ. ಆದ್ರೆ ಇವರು ತಂದಿರುವಂತಹ ಈ ಬಿಲ್ಲಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಬ್ಬ ಈದ್ಗಕ್ಕೋ ಮುಸಲ್ಮಾನರಿಗೆ ಮದ್ರಸೆಗೆ ಸಂಬಂಧಪಟ್ಟಿರುವಂತಹ ಜಾಗಗಳನ್ನ ಕೇಳಿದ್ರೆ ಅವನು ಪ್ರಾಕ್ಟೀಸ್ 5 ವರ್ಷ ಮುಸಲ್ಮಾನ್ ಆಗಿರ್ಬೇಕು. ಅಂದ್ರೆ ಮುಸಲ್ಮಾನ್ ಆಗಿ 5 ವರ್ಷ ಅವನು ಕನ್ವರ್ಟ್ ಆಗಿದ್ರೆ ಮಾತ್ರ ಅವನು ಜಮೀನು ಕೊಡಕ್ ಸಾಧ್ಯ. ಅಂದ್ರೆ ಇದು ಯಾವ ರೀತಿಯ ಕಾನೂನುಗಳು? ಅದೇ ರೀತಿ ನಮ್ಮ ಹಿರಿಯರು ಈ ಹಿಂದೆ ಜಮೀನನ್ನ ಕೊಡುವಂತ ಸಂದರ್ಭದಲ್ಲಿ ಮಕ್ಕಳಿಂದ ಹಿಂದೆ ಇದ್ದಂಥವರು ಅವ್ರ ಹತ್ರ ಸಾಕಷ್ಟು ಪ್ರಾಪರ್ಟಿಗಳಿತ್ತು. ಸಾಯುವಂತ ಸಂದರ್ಭದಲ್ಲಿ ಯಾವುದೇ ಡಾಕ್ಯುಮೆಂಟ್ ಅನ್ನ ಮಾಡಲಿಲ್ಲ, ಅವ್ರ ವಸ್ತುಗಳಿಗೆ ದೇಣಿಗೆಯಾಗಿ ಕೊಟ್ಟೋದು. ಅದಕ್ಕೆ ಯಾವ ರೀತಿಯ ಡಾಕ್ಯುಮೆಂಟ್ ಅನ್ನು ಇವತ್ತು ಕೊಡಕ್ ಸಾಧ್ಯನಾ? ಇಲ್ಲ ಅವರ ಸಂಬಂಧಿಕರಿಗೆ ನೋಟಿಸ್ ಅನ್ನ ಮಾಡಿದ್ರೆ ಅವ್ರು ಬಂದು ಇಲ್ಲ ನಮ್ಮ ಅಜ್ಜ ಮುತ್ತಾತರು ಕೊಟ್ಟಿರುವಂತಹ ಜಮೀನಿಗೆ ಅಧಿಕೃತ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದೇ ರೀತಿ ಯಾವುದೇ ಸಮಸ್ಯೆಗಳು ಬಂದ್ರೆ ಟ್ರಿಬ್ಯುನಲ್ ಕೋರ್ಟ್ ಅಂತ ಹೇಳಿ ನಮಗೆ ಮೈಸೂರಲ್ಲಿತ್ತು. ಮಸೀದಿ ಬೇರೆ ಬೇರೆ ಸಂಬಂಧಪಟ್ಟಿರುವಂಥದ್ದು ಅದ್ರ ಬಗ್ಗೆ ವಿಚಾರವಾಗಿ ನಮ್ಮ ಒಕ್ಕೂಟ ಚೇರ್ಮನ್ ಹೇಳ್ಬೋದು. ಮೈಸೂರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಜಿಲ್ಲಾಧಿಕಾರಿನೇ ಇವತ್ತು ಅದನ್ನ ತೀರ್ಮಾನವನ್ನ ಮಾಡುವಂತ ಬಿಲ್ ಅನ್ನ ತಂದಿದ್ದಾರೆ. ಕೆಲವು ಕಡೆ ಸರ್ಕಾರ ಮತ್ತು ವಕ್ಫ್ಗಳಿಗೆ ನೇರವಾದಂತ ವ್ಯಾಜ್ಯಗಳಿದೆ. ಸರ್ಕಾರನೇ ಕೆಲವಷ್ಟು ನಮ್ಮ ದರ್ಗಗಳು ಬೇರೆ ಬೇರೆ ಜಾಗಗಳನ್ನ ಒತ್ತುವರಿ ಮಾಡಿದ್ದಾರೆ. ಅವನ್ನ ಸರ್ಕಾರ ತೀರ್ಮಾನ ಮಾಡಿದರೆ ಯಾವ ರೀತಿ ಮಾಡ್ಬೋದು? ಜಿಲ್ಲಾಧಿಕಾರಿ ಮಾಡಕ್ ಸಾಧ್ಯನಾ? ನಮ್ಮ ಇನ್ನೊಂದು ಪಾರ್ಟಿ ವಕ್ಫ್ಬೋರ್ಡಿನ ಜಮೀನಿಗೆ ಸಂಬಂಧಪಟ್ಟಿರುವ ಅಪೋಸಿಟ್ ಪಾರ್ಟಿ ಸರ್ಕಾರನೇ ಆಗಿರೋದ್ರಿಂದ ಅದೇ ಸರ್ಕಾರ ಇದನ್ನ ತೀರ್ಮಾನ ಮಾಡಬೇಕು.
ಹಾಗಾಗಿ ಇಂಥ ಕರಾಳ ಕಾನೂನನ್ನ ಇಡೀ ಕರ್ನಾಟಕ ದೇಶದ ಮುಸಲ್ಮಾನರು ಒಪ್ಪಲ್ಲ. ನಿಮ್ಮ ಬಿಲ್ಲಿನ ವಿರುದ್ಧವಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಬೀದಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ. ಸ್ನೇಹಿತರೆ, ಈ ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಳು ಕೂಡ ಮಧ್ಯಪ್ರದೇಶದಲ್ಲಿ ಆಗಿರುವಂಥದ್ದು. ಉಲಮಾಗಳ ಈ ರೀತಿ ಉಲಮಾಗಳೇ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ನೇತೃತ್ವವನ್ನು ಕೊಟ್ಟಂತವರು ಇವತ್ತು ಈ ಬಿಲ್ಲಿಗೆ ವಿರುದ್ಧವಾಗಿ ಇದೇ ಉಲಮಾಗಳು ನೇತೃತ್ವವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಲೂ ಕೂಡ ಇದನ್ನು ನಾವು ಸಂತಸಾಗ್ತೀವಿ ಅನ್ನೋಂಥ ಭರವಸೆ ನಮಗಿದೆ. ಹಾಗಾಗಿ ಈ ಹೋರಾಟದಲ್ಲಿ ನಾಳೆ ಆಖಿರತ್ತಲ್ಲಿ ನಾವು ಕೂಡ ಈ ಬಿಲ್ಲು ಬರಬೇಕಾದ್ರೆ ಜೀವಂತವಾಗಿದ್ದು ಹೋರಾಟವನ್ನ ಮಾಡಿದೀವಿ ಮತ್ತು ಈ ಬಿಲ್ಲಲ್ಲಿ ನಾವು ವಿರೋಧದಲ್ಲಿ ವಿಫಲರಾಗಿದ್ರೆ ನಾವು ಕೂಡ ನಾಳೆ ಸಾಕ್ಷಿಗಳಾಗಿರ್ತೀವಿ. ಹಾಗಾಗಿ ನಾವು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಇದರಲ್ಲಿ ಶಹೀದಾದರೂ ಪರವಾಗಿಲ್ಲ. ನಾವುಗಳು ಈ ರೀತಿ ಮಸೀದಿ, ನಮ್ಮ ಮದ್ರಸೆಗಳು ಇದರ ಮೇಲೆ ದಾಳಿಗಳನ್ನು ನಾವು ಯಾವುದೇ ಕಾರಣಕ್ಕೂ